ಏನಿಲ್ಲ ಇಲ್ಲಿ ನನಗೆ ನನ್ನ ಹತ್ರ ಇರೋ ಎಲ್ಲ ವಸ್ತುಗಳನ್ನ ತಂದಿಟ್ಟಿದ್ದೇನೆ. ಲಿಪ್ಸ್ಟಿಕ್ಸ್, ಇದರಲ್ಲಿ ಪೌಡರ್ಸ್, ಬ್ಲಷ್, ಫೌಂಡೇಶನ್ಸ್, ಸ್ವಲ್ಪ ಸ್ಕಿನ್ ಕೇರ್, ಮೇಕಪ್ ಬ್ರಷಸ್, ಲಿಪ್ ಲೈನರ್ಸ್, ಕನ್ಸೀಲರ್ಸ್, ಇದು ಮಿಕ್ಸ್ ಪ್ರಾಡಕ್ಟ್ಸ್. ಇಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಆ್ಯಂಡ್ ಐ ಶ್ಯಾಡೋ ಪ್ಯಾಲೆಟ್ಸ್ ಇದೆಲ್ಲ. ಈಗ ಇದನ್ನೆಲ್ಲ ಫಸ್ಟು ಒಟ್ಟಿಗೆ ಹಾಕ್ತೇನೆ, ಅಂದರೆ 1 by 1. ಫಸ್ಟ್ ಲಿಪ್ಸ್ಟಿಕ್ ಆಯಿತು, ಆಮೇಲೆ ಫೌಂಡೇಶನ್ ಆಯಿತು. ಇದರಲ್ಲಿ ಯಾವುದು ಎಕ್ಸ್ಪೈರಿ ಆಗಿದೆ, ಯಾವುದು ಚೆನ್ನಾಗಿದೆ ಅಂತದನ್ನು ಸಾರ್ಟ್ ಔಟ್ ಮಾಡುವ. ಲಿಪ್ಸ್ಟಿಕ್ಸಲ್ಲಿ ಗೊತ್ತಾಗೋದಿಲ್ಲ, ಅಂದರೆ ತುಂಬ ಹಳೇದನ್ನು ನಾನು ಡಿಸ್ಕಾರ್ಡ್ ಮಾಡ್ತೇನೆ. ಜಾಸ್ತಿ ಹಳೇದಿದೆ ಬೇಡ ಅಂದರೆ, ನಾನು ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವ ಶೇಡ್ಸ್ ಎಲ್ಲ ಇತ್ತು, ಫಾರ್ ಎಕ್ಸಾಂಪಲ್ ಇದೆಲ್ಲ ನಾನು ಫಸ್ಟ್ ತಗೊಂಡಿದ್ದದು. ಸೊ ಲಿಪ್ಸ್ಟಿಕ್ಸ್ಗೆ ಜಾಸ್ತಿ ಅಂದರೆ ಒಂದು 3 years ಇರ್ತದೆ. ಫೌಂಡೇಶನಲ್ಲಿ ಡೇಟ್ಸ್ ಇರ್ತದೆ. ಸೊ ಚೆಕ್ ಮಾಡಿ ಯಾವುದು ಎಕ್ಸ್ಪೈರಿ ಆಗಿದೆ, ಯಾವುದು ಎಕ್ಸ್ಪೈರಿ ಆಗಲಿಲ್ಲ ಅಂತ ನೋಡಿ ಅದನ್ನು ಸಾರ್ಟ್ ಔಟ್ ಮಾಡುವ ಫಸ್ಟ್. ಅದಾದಮೇಲೆ ನಾನು ಅದನ್ನು ಆರ್ಗನೈಸ್ ಮಾಡ್ತೇನೆ ರೆಸ್ಪೆಕ್ಟಿವ್ ಆರ್ಗನೈಸರಲ್ಲಿ. ಸೊ ಫಸ್ಟ್ ಈ ಮೇಕಪ್ ಬ್ರಷಸ್ನ ನಾನು ಇಟ್ಟು ಬಿಡ್ತೇನೆ, ಅದರಲ್ಲಿ ಏನು ಜಾಸ್ತಿ ಕೆಲಸ ಇಲ್ಲ. ಸೊ ನಾನು ಬ್ರಷಸ್ ಹಾಗೇನೆ ಇಟ್ಬಿಡೋದು. ನಾನು ಇದನ್ನೇ ಹೇಳಿದ್ದು, ಫುಲ್ ಆಗಿದೆ ಈ ಆರ್ಗನೈಸರ್, ಸಾಕಾಗೋದಿಲ್ಲ. ಸೊ ಫಸ್ಟ್ ಬ್ರಷ್ನ ನಾನು ಇಟ್ಬಿಡ್ತೇನೆ. ಕೊಡ್ತೇನೆ ಆಯ್ತಾ. ಇದು ಬ್ರಷ್ ಆರ್ಗನೈಸರ್. ಎಷ್ಟು ದೊಡ್ಡದಾಗ್ತದೆ, ಸಾರಿ ಬ್ರಷಸ್ ಚಿಕ್ಕದಾಗ್ತದ ಅಂತ. ಓಕೆ, ಕರೆಕ್ಟ್ ಆಗಿದೆ ನೋಡಿ. ಇದರಲ್ಲಿ ಕರೆಕ್ಟ್ ಆಗಿ ನೋಡ್ಬೋದು, ಹಾಗೆ ಕರೆಕ್ಟ್ ಆಗು ಹಿಡಿತದೆ. ಸೊ ನನ್ನ ಹತ್ರ ಇರೋ ದೊಡ್ಡ ಬ್ರಷಸ್ ಎಲ್ಲ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೇನೆ. ಈಗ ದೊಡ್ಡ ಬ್ರಷಸ್ ಎಲ್ಲ ಇದರಲ್ಲಿ ಸಾರ್ಟ್ ಔಟ್ ಆಯಿತು. ನೆಕ್ಸ್ಟ್ ಈ ಬ್ರಷ್ಗಳು, ಇದೆಲ್ಲ ಐ ಬ್ರಷಸ್, ಮತ್ತೆ ಸ್ವಲ್ಪ ಹೀಗೆ ಫೇಸ್ ಬ್ರಷಸ್ ಉಂಟು, ಕನ್ಸೀಲರ್ ಬ್ರಷ್ ಅಂತೆಲ್ಲ. ಸೊ ಈ ಕನ್ಸೀಲರ್ ಬ್ರಷ್ ಏನಿದೆ ಇದನ್ನ ನಾನು ಇಲ್ಲೇ ಇಟ್ಕೊಳ್ತೇನೆ, ಯಾಕಂದ್ರೆ ಅದು ಫೇಸ್ ಅಂದ್ರೆ ಬೇಸ್ ಮೇಕಪ್ದು ಬ್ರಷ್ಗಳು ಅಂತ. ಇದೆಲ್ಲ ಐ ಮೇಕಪ್ ಇದು. ಇದು ಒಂದು ಕನ್ಸೀಲರ್ ಬ್ರಷಸ್, ಇದನ್ನು ಇದರಲ್ಲಿ ಇರ್ತೇನೆ. ಇದರಲ್ಲಿ ಕರೆಕ್ಟ್ ಆಗಿ ನನಗೆ ಇದು ಗೊತ್ತಾಗ್ತದೆ ಯಾವ ಬ್ರಷ್ ನನಗೆ ಬೇಕು ಅಂತ. ಸೊ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬೇಸ್ ಮೇಕಪ್ ಇಂದ ಶುರು ಮಾಡ್ಕೊಳ್ವಾ. ಸೊ ಫಸ್ಟ್ ಫೌಂಡೇಶನ್ ಹಾಗೇನೆ ನಾನು ಅಡ್ಡ ಹಾಕ್ತೇನೆ. ಇದು ಇಲ್ಲಿ ಫೌಂಡೇಶನ್, CC ಕ್ರೀಮ್, ಮತ್ತೆ ಪ್ರೈಮರ್, ಟಿಂಟ್, ಈ ಇಲ್ಯುಮಿನೇಟಿಂಗ್ ಬೇಸ್ಗಳು, ಮತ್ತೆ ಸೆಟ್ಟಿಂಗ್ ಸ್ಪ್ರೇ ಎಲ್ಲಾನು ಇದೇ ಒಂದು ಬಾಕ್ಸ್ ಅಲ್ಲಿ ನಾನು ಇಟ್ಟಿದ್ದೆ. ನನ್ನ ಹತ್ರ ತುಂಬಾ ಕಲೆಕ್ಷನ್ಸ್ ಇಲ್ಲ, ಯಾವ ತರ ಯೂಟ್ಯೂಬರ್ಸ್ ಹತ್ರ ಇರ್ತದ ಆ ತರ ನನ್ನ ಹತ್ರ ಜಾಸ್ತಿ ಅಂತ ಇಲ್ಲ. ಏನಿದೆ ಅಲ್ಪ ಸ್ವಲ್ಪ ಉಂಟು ನನ್ನ ಹತ್ರ. ಈಗ ಇದನ್ನ ನಾನು ಬೇರೆ ಮಾಡ್ಕೊಳ್ತೇನೆ, ಅಂದ್ರೆ ಜಾಸ್ತಿ ಏನಿಲ್ಲ. ಇದರಲ್ಲಿ ಎಕ್ಸ್ಪೈರಿ ಅಂತ ಸದ್ಯಕ್ಕೆ ಯಾವುದೇ ಇಲ್ಲ, ಯಾಕಂದ್ರೆ ಇದು ಒಂದು 3 years ಇರ್ತದೆ ಟೈಮ್. ಸೊ ಇದನ್ನ ಎಲ್ಲ ನಾನು ಫಸ್ಟ್ ಫೌಂಡೇಶನ್ ಹೀಗೆ ಸಪರೇಟ್ ಆಗಿ ಇಡ್ತಾ ಇದ್ದೇನೆ ಅಷ್ಟೇ ಆಯ್ತು. ಫೌಂಡೇಶನ್ ಜಾಸ್ತಿ ಇಲ್ಲ, ಇದು ಸ್ಟಿಕ್ ಫೌಂಡೇಶನ್. ಇದು 2 ತುಂಬಾ ಹಳೇದಿದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಉಂಟು 20, ಅಂದ್ರೆ 3 years, ಅಂದ್ರೆ 23ಗೆ ಇದು ಆಗೋಯ್ತು, 24 ಆಗ್ತಾ ಬಂತು. ಬಟ್ ನಾನು ಇದು ಯೂಸೇ ಮಾಡ್ತಾ ಇರ್ಲಿಲ್ಲ, ಇದು 19 ಇದ್ದು. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರೂ ಬರ್ಬೋದು. ಸೊ ನಾನು ಇದನ್ನ ಈ ತರ ಏನಾದ್ರು ಎಕ್ಸ್ಪೈರಿ ಆಗಿದೆ, ದಯವಿಟ್ಟು ನೀವು ನಿಮ್ಮ ಫೌಂಡೇಶನ್ ಆಗಲಿ ಎಷ್ಟೇ ಹಣ ಕೊಟ್ಟಕೊಂಡಿರಿ ಯಾವುದನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅದರಿಂದ ಸ್ಕಿನ್ ಅಲರ್ಜೀಸ್ ಅಥವಾ ಬೇರೆ ಏನಾದ್ರೂ ಇನ್ಫೆಕ್ಷನ್ಸ್ ಈ ತರ ಆಗೋ ಚಾನ್ಸಸ್ ಹೈ ಆಗಿರ್ತದೆ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ಏನೇ ಹಣ ಕೊಟ್ಟು ತಂದಿರಿ, ಬಟ್ ಆದಷ್ಟು ಚಿಕ್ಕ ಟ್ಯೂಬ್ ಅಲ್ಲಿ ನೀವು ಟ್ರೈ ಮಾಡಿದ್ರೆ ಒಳ್ಳೇದು. ಈ ತರ ಚಿಕ್ಕ ಬಾಟಲ್ಸ್ ಬೇಗ ನಿಮ್ಗೆ ಮುಗಿಯೋ ಅಂಥದ್ದು. ಇನ್ನು ಈ ಮೇಬೆಲಿನಲ್ಲೇ ಇನ್ನೊಂದು ಸಣ್ಣ ಟ್ಯೂಬ್ ಬರ್ತದೆ ನಿಮ್ಗೆ, ಈ ತರಾನೇ 18 ml ಅಲ್ಲಿ, ಅಂತದೆಲ್ಲ ನೀವು ತಗೊಳ್ಬಹುದು. ನಿಮ್ಗೆ ಅದು ಬೇಗ ಖಾಲಿ ಆಗ್ತದೆ. ಅಥವಾ ಈ ತರ ಸಣ್ಣ ಸಣ್ಣ ಪ್ಯಾಕೇಜ್ ಇದೆಲ್ಲ ತಗೊಂಡ್ರೆ ನಿಮ್ಗೆ ಬೇಗನೂ ಖಾಲಿ ಆಗ್ತದೆ, ಮತ್ತೆ ಬಿಸಾಡ್ಬೇಕಾದ ಅಗತ್ಯನೂ ಬರುವುದಿಲ್ಲ. ನಂಗೆ ಇದೆಲ್ಲ ಯೂಸ್ ಇರೋದ್ರಿಂದ ನಾನು ಜಾಸ್ತಿ ಇಟ್ಕೊಂಡಿರ್ತೇನೆ, ಇಷ್ಟು ಬೇಕಾಗೂ ಇಲ್ಲ. 1 ಅಥವಾ 2 ಫೌಂಡೇಶನ್ ಇದ್ರೆ ಮೋರ್ ದನ್ ಇನಫ್.
ಮಾಮೂಲಿ ಜನಗಳಿಗೆ ಹೇಳುದು. ಸೊ ನಾನು ಇದೇ ಎರಡನ್ನ ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಡಿಸ್ಕಾರ್ಡ್ ಮಾಡೋದನ್ನ ನಾನೊಂದು ಬೇರೆ ಬಾಕ್ಸ್ಗೆ ಹಾಕೊಳ್ತೇನೆ, ಸೊ ದಟ್ ಈಸಿ ಆಗಲಿ, ಗೊತ್ತಾಗ್ಲಿ ಯಾವ್ದು ನಾವು ಡಿಸ್ಕಾರ್ಡ್ ಮಾಡ್ತಾ ಇದ್ದೇವೆ ಅಂತ. ಈ ಬಾಕ್ಸ್ಗೆ ಇದೆರಡನ್ನ ಹಾಕೊಳ್ತಾ ಇದ್ದೇನೆ. ಇದನ್ನೊಂದು ಸೈಡಲ್ಲಿ ಇಡ್ತೇನೆ. ಇಲ್ಲಿ ಸ್ವಲ್ಪ ಉಂಟು, ಇದು ನಾನು ಮೇಕಪ್ ಮಾಡ್ಲಿಕ್ಕೆ ಅಂತ ಎತ್ಕೊಂಡಿಟ್ಟಿದ್ದೆ, ಸೊ ಇದನ್ನ ಇಲ್ಲಿ ಇಡ್ತಾ ಇದ್ದೇನೆ. ಇದೊಂದು ಸ್ಟಿಕ್ ಫೌಂಡೇಶನ್ ಶುಗರ್ ಇಂದ. ಹಾಗೆ ಕನ್ಸೀಲರ್ ಇದು ಇನ್ನೂ ಒಂದು 8 months ಆರಾಮಾಗಿ ಆಗ್ತದೆ. ಇದು 25 ವರೆಗೆ ಉಂಟು, ಸೇಮ್ 25. ಇಲ್ಲಿ ಡಿಕ್ಲಟರ್ ಮಾಡಿದ್ರಲ್ಲಿ 2 ಮಾತ್ರ ಫೌಂಡೇಶನ್ ಸ್ಟಿಕ್ಸ್ ಉಂಟು ನನ್ನ ಹತ್ರ. ಇನ್ನು ಪ್ರೈಮರ್ಸ್ ಅಲ್ಲಿ ನೋಡುವ ಯಾವ್ದೆಲ್ಲ ಎಕ್ಸ್ಪೈರಿ ಡೇಟ್ಗೆ ಉಂಟಂತ. ಇದು ಹೊಸ ಪ್ರೈಮರ್ ನಂದು 22, 23.5. ಓಕೆ, ಇದು ಎಕ್ಸ್ಪೈರಿ ಆಗಿದೆ. ಸೊ ನಾನು ಇದನ್ನ ಡಿಸ್ಕಾರ್ಡ್ ಮಾಡಲೇಬೇಕು. ಬೈ ದ ವೇ ಇದು ಮೇಬೆಲಿನ್ ಇಂದ ಕಾಸ್ಟ್ಲೆಸ್ ಪ್ರೈಮರ್ ನನ್ನ ಹತ್ರ ಇರೋದ್ರಲ್ಲಿ. ನೆಕ್ಸ್ಟ್ ಒಂದು CC ಕ್ರೀಮ್ ಉಂಟು, ಇದು ಲ್ಯಾಕ್ಮಿ. ಇದು 124, ಇದು ಎಕ್ಸ್ಪೈರಿ ಆಗಿದೆ. ಸೊ ಇದನ್ನು ನಾನು ಡಿಸ್ಕಾರ್ಡ್ ಮಾಡ್ತೇನೆ. ಇದು ಹೊಸ ಬೇಸ್ ಅಂದ್ರೆ ಇಲ್ಯುಮಿನೇಟಿಂಗ್ ಮಾಯಿಶ್ಚರೈಸರ್. ಇದು 28 ವರೆಗೂ ಉಂಟು, ಸೊ ಇದನ್ನ ನಾನು ಇಟ್ಕೊಳ್ತೇನೆ. ಅಂಡ್ ಲ್ಯಾಕ್ಮಿ ಇದು 325. 2 ಸೆಟ್ಟಿಂಗ್ ಸ್ಪ್ರೇ ಇರೋದು ನನ್ನ ಹತ್ರ. ಈಗ ಇದನ್ನ ನಾನು ಒಂದು ಬಾಸ್ಕೆಟ್ ಅಲ್ಲಿ ಇಟ್ಟು ಬಿಡ್ತೇನೆ. ಇದನ್ನ ಹೀಗೂ ಇಡಬಹುದು ಅಥವಾ ಈ ತರನೂ ಇಡಬಹುದು. ಸೊ ಎಲ್ಲಾನು ಆರಾಮಾಗಿ ಕಾಣ್ತದೆ. ಹೀಗೆ ಇಟ್ಕೊಳ್ತೇನೆ ನಾನು. ಈಗ ಸದ್ಯಕ್ಕೆ ನಾನಿಷ್ಟು ಡಿಸ್ಕಾರ್ಡ್ ಮಾಡಿದ್ದೇನೆ. ಇನ್ನೇನೇನು ಸಿಗ್ತದೆ ಅಂತ ನೋಡ್ಕೊಳ್ವಾ. ಹಾಗೆ ನನ್ಗೆ ಯಾವುದು ಬೇಡ ನೋಡಿ ಅದನ್ನು ನಾನು ಬಿಸಾಕ್ತಾ ಇದ್ದೇನೆ, ಇಟ್ಕೊಳ್ಳೋದಿಲ್ಲ. ಈಗ ಫೌಂಡೇಶನ್ ಇದೆಲ್ಲ ಒಂದು ಸೈಡ್ ಆಯ್ತಲ್ಲ, ಪ್ರೈಮರ್ ಒಂದು ಸೈಡಲ್ಲಿ ಇಡ್ತೇನೆ, ಸೊ ಗೊತ್ತಾಗ್ತದೆ ಆರಾಮಾಗಿ. ಹಾಗೆ ಸೆಟ್ಟಿಂಗ್ ಸ್ಪ್ರೇ. ನೆಕ್ಸ್ಟ್ ನಾನು ಕನ್ಸೀಲರ್ ಚೆಕ್ ಮಾಡ್ತೇನೆ, ಯಾವುದು ಎಕ್ಸ್ಪೈರಿ ಆಗಿದೆ, ಯಾವುದು ಒಳ್ಳೆ ಉಂಟು ಅಂತ. ಇದನ್ನು ಸದ್ಯಕ್ಕೆ ಸೈಡಲ್ಲಿ ಇಡ್ತೇನೆ. ಈ ಕನ್ಸೀಲರ್ಗೆ 4 years ಆಗಿದೆ, ಅಂದ್ರೆ 20 ಇದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಇದೂ ಎಕ್ಸ್ಪೈರಿ ಆಗಿದೆ. ಸೊ ಡೆಫಿನೆಟ್ಲಿ ಇದನ್ನು ಡಿಸ್ಕಾರ್ಡ್. ನೋಡಿ ಎಷ್ಟೊಂದು ಡಿಸ್ಕಾರ್ಡ್ ಆಗಿದ್ದು ಪ್ರಾಡಕ್ಟ್ಸ್ ಉಂಟು. ನಾನು ಇದನ್ನೆಲ್ಲ ಯೂಸೇ ಮಾಡ್ತಾ ಇರಲಿಲ್ಲ. ನಂಗೆ ಅದು ಉಂಟಾ ಇಲ್ವಾ ಅಂದ್ರೆ ಅದು ಕೈಗೆ ಸಿಗ್ತಾ ಇರಲಿಲ್ಲ. ನಾನು ನನ್ನ ರೀಸೆಂಟ್ ಫೇವ್ರೇಟ್ಸ್ ನ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಮೇಬೆಲಿನ್ ಏಜ್ ರಿವೈನ್ ಕನ್ಸೀಲರ್, ಒಳ್ಳೆ ಆಸಮ್ ಕನ್ಸೀಲರ್. ಇದು ಫುಲ್ ಖಾಲಿ ಆಗಿದೆ ನೋಡಿ, ಇಲ್ಲಿವರೆಗೂ ಇರ್ತದೆ ಪ್ರಾಡಕ್ಟ್. ಫುಲ್ ಖಾಲಿ ಮಾಡಿದೆ. ನಂಗೆ ಅಷ್ಟು ಇಷ್ಟ ಆಗಿತ್ತು. ನಂದು ಡಾರ್ಕ್ ಸರ್ಕಲ್ ಅಲ್ಲಿ ಅದೆಷ್ಟು ಈಸಿಯಾಗಿ ನ್ಯಾಚುರಲ್ ಆಗಿ ಕವರ್ ಮಾಡ್ತಾ ಇತ್ತು. ಇದು ನಾನು ಈ ಡಿಸ್ಕಾರ್ಡ್ ಬಿನ್ಗೆ ಹಾಕ್ತಾ ಇದ್ದೇನೆ. ಇದು ಶುಗರ್ ಇಂದ, ಇದು ಒನ್ ಆಫ್ ಮೈ ಫೇವ್ರೇಟ್ಸ್. ಸ್ವಿಸ್ ಬ್ಯೂಟಿ ಇಂದ ಇದು ನನ್ನ ರೀಸೆಂಟ್ ಕನ್ಸೀಲರ್. ಸೊ ಇದನ್ನ ನಾನು ಹಾಗೆ ಇಡ್ತೇನೆ, ಹೊಸತು. ಇನ್ನೊಂದು ನನ್ನ ಫೇವ್ರೇಟ್ ಹೇಳಿದೆ ಲೋರಿಯಲ್ ಪ್ಯಾರಿಸ್ ಇಂದ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್. ಇದು ನಾನು ತುಂಬಾ ಯೂಸ್ ಮಾಡಿಬಿಟ್ಟಿದ್ದೇನೆ. ಬಟ್ ಬೆಸ್ಟ್ ಶೇಡ್ ಇದು ಟಾಫಿ ಅಂತ, NYB ಇಂದ. ಈಗ ಉಂಟಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ವೆರಿ ನೈಸ್ ಕಾಂಟೋರ್ ಶೇಡ್ ಫಾರ್ ಮೀಡಿಯಂ ಸ್ಕಿನ್. ಸೊ ನಾನು ಇದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇದು ತುಂಬಾ ಹಳೇದು. ನಾನು ಆ ಲಿಪ್ಸ್ಟಿಕ್ ಏನ್ ಹೇಳಿದೆ ಆ ಟೈಮಲ್ಲಿ ಇದನ್ನ ತಗೊಂಡಿದ್ದು. ಮೋಸ್ಟ್ಲಿ ಆ ಪ್ರಾಡಕ್ಟ್ಸ್ ಎಲ್ಲ ನಾನು ಒಟ್ಟಿಗೆ ತಗೊಂಡದ್ದು. ಸೊ ಅದನ್ನ ನಾನು ಡಿಸ್ಕಾರ್ಡ್ ಮಾಡ್ತಿದ್ದೇನೆ. ಇದರಲ್ಲಿ ಜಾಸ್ತಿ ಪ್ರಾಡಕ್ಟ್ ಇಲ್ಲ, ಸೊ ಇದನ್ನು ನಾನು ಇಟ್ಕೊಳ್ತಾ ಇದ್ದೇನೆ ಆಸ್ ಅ ಹೈಲೈಟಿಂಗ್ ಕನ್ಸೀಲರ್. ಇದು ಯೂಸ್ ಆಗ್ತದೆ. ಸೊ ನನ್ನ ಹತ್ರ ಈಗ ಸದ್ಯಕ್ಕೆ ಈ ಒಂದು 5 ಕನ್ಸೀಲರ್ ಉಳ್ಕೊಂಡಿದೆ. ಇನ್ನೊಂದು ಈ ಸ್ವಿಸ್ ಬ್ಯೂಟಿಯಿಂದ ಪಾಟ್ ಕನ್ಸೀಲರ್. ಇದು ತುಂಬಾ ತುಂಬಾ ಲೈಟ್ ಶೇಡ್, ಬಟ್ ಸ್ಟಿಲ್ ಈ ಕನ್ಸೀಲರ್ ನಾನು ಇಟ್ಕೊಳ್ತೇನೆ. ಇದನ್ನ ನಾನು ಯಾರಾದ್ರೂ ಯೂಸ್ ಆಗೋರಿದ್ರೆ, ಅಂದ್ರೆ ಫೇರ್ ಸ್ಕಿನ್ ಟೋನ್ ಅವರು ಯಾರಾದ್ರೂ ಇದ್ರೆ ಅವರಿಗೆ ನಾನು ಇದನ್ನ ಕೊಡ್ತೇನೆ. ಇನ್ನೊಂದು ಇನ್ಸೈಟ್ ಇಂದ ಡೋ ಸ್ಟಿಕ್. ಇದಕ್ಕೂ ಅಷ್ಟೇನು ಟೈಮ್ ಆಗ್ಲಿಲ್ಲ, ಬಟ್ ಬೆಸ್ಟ್ ಒನ್ ಇದು. ಸದ್ಯಕ್ಕೆ ನಾನು ಇದನ್ನ ಈ ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ಸೈಡಿಗೆ. ಈಗ ನಾನು ಐ ಶ್ಯಾಡೋಸ್ ನಾನು ನೋಡ್ತೇನೆ. ಫಸ್ಟ್ ಒನ್ ಇದು ಶುಗರ್ ಇಂದ ಕಾಂಟೋರ್ ಡೆ ಫೋರ್ಸ್ ಐಸ್ ಅಂಡ್ ಫೇಸ್ ಪ್ಯಾಲೆಟ್ ಪಿಂಕ್ ಪ್ರೋ. ನೋಡಿ ಇದರಲ್ಲಿ ಬ್ಲಶ್, ಕಾಂಟೋರ್, ಹೈಲೈಟರ್, ಹಾಗೆ ಐ ಶ್ಯಾಡೋಸ್ 6 ಶೇಡ್ಸ್ ಸಿಗ್ತದೆ ವಿತ್ ಮಿರರ್. ಇದು ತುಂಬಾ ಒಳ್ಳೇದುಂಟು. ಇದು ಮತ್ತೆ ಒಂದು ಫೇಸ್ ಅಂದ್ರೆ ಬೇಸ್ ಮೇಕಪ್. ಇದು ಕಿಸ್ ಬ್ಯೂಟಿಯಿಂದ ಅರೌಂಡ್ 6 years ಆಯ್ತು ಇದಕ್ಕೆ. ಸೊ ಇದನ್ನ ನಾನು ಡೆಫಿನೆಟ್ಲಿ ಥ್ರೋ ಮಾಡ್ತೇನೆ, ಬಿಕಾಸ್ ಇಷ್ಟು ಅಜ್ಜಿಗಳನ್ನೆಲ್ಲ ನಾವು ಇಟ್ಕೊಳ್ಳೇಬಾರ್ದು. ಸೊ ಇದನ್ನ ಸೈಡಿಗೆ ಇಡ್ತಾ ಇದ್ದೇನೆ. ಇನ್ನೊಂದು ಮೋಸ್ಟ್ ಬ್ಯೂಟಿಫುಲ್ ಐ ಶ್ಯಾಡೋ ಪ್ಯಾಲೆಟ್ ರೆವಲ್ಯೂಷನ್ ಇಂದ, ಬೇಕೇ ಬೇಕು. ಇದು ನನ್ನ ಹೊಸ ಪ್ಯಾಲೆಟ್ ಕಪ್ಸ್ ಅಂಡ್ ಲ್ಯಾಶಸ್ ಇಂದ. ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ, ಬರೀ 1 time ಮಾತ್ರ ಯೂಸ್ ಮಾಡಿದ್ದೇನೆ. ಸೊ ಹೊಸತಾಗಿರೋದ್ರಿಂದ ನಾನು ಇದನ್ನ ಹಾಗೇನೆ ಇಡ್ತಿದ್ದೇನೆ. ನೆಕ್ಸ್ಟ್ ಒಂದು ಇಲ್ಲಿ ಗ್ಲಿಟರ್ ಪ್ಯಾಲೆಟ್ ಉಂಟು. ಇದು 25 ವರೆಗೂ ಯೂಸ್ ಆಗ್ತದೆ. ಇದನ್ನು ಸೈಡಲ್ಲಿ ಇಡ್ತೇನೆ. ನೆಕ್ಸ್ಟ್ ಮೇಕಪ್. ಇದೆಲ್ಲ ನನ್ನ ಫೇವ್ರೆಟ್ ಮೇಕಪ್ ಬ್ರ್ಯಾಂಡ್ NK ನಿಕಾಕಿ ಥೀಮ್ ಅಲ್ಲಿ ಬರ್ತದೆ. ಅಂಡರ್ ದ ಸಿ,
ನೋಡಿ ಪಾಯ್ಸನ್ ಆಪಲ್, ಹೀಗೆ ಬೇರೆ ಬೇರೆ ಥೀಮಲ್ಲಿ ಬರ್ತದೆ. ನನ್ನ ಮೋಸ್ಟ್ ಫೇವ್ರೆಟ್ ಶೇಡ್ಸ್ ಎಲ್ಲ ಇದರಲ್ಲಿ ಆಲ್ಮೋಸ್ಟ್ ಖಾಲಿ ಆಗಿದೆ. ಇನ್ನು ರೇರ್ ಡಾರ್ಕ್ ಶೇಡ್ಸ್ ಎಲ್ಲ ಹಾಗೇನೆ ಉಂಟು. ಇದು ಎಕ್ಸ್ಪೈರಿ ಆಗಿದೆ. ಎನ್ಕೆ ಅವ್ರದ್ದೇ. ಅಯ್ಯೋ, ನಂಗೆ ಇದನ್ನ ಬಿಸಾಡಲಿಕ್ಕೆ ಮನಸ್ಸಿಲ್ಲ, ಬಿಕಾಸ್ ನನ್ನ ಫಸ್ಟ್ ಬೆಸ್ಟ್ ಪ್ರಾಡಕ್ಟ್ ಇದು. ಈ ಎರಡು ನಾನೇನು ತೋರಿಸಿದೆ ಅದು ಟೋಟಲ್ ಅಟ್ಟರ್ ವೇಸ್ಟ್ ಪ್ರಾಡಕ್ಟ್ ಇದು. ಬ್ಲೂ ಹೆವನ್ ಇಂದ ಬ್ಲಿಂಗ್ ಐ ಶ್ಯಾಡೋ ಮ್ಯಾಟ್ ಅಂಡ್ ಮೆಟಾಲಿಕ್, ಐ ಮೀನ್ ಇಟ್ ಅಟ್ಟರ್ ವೇಸ್ಟ್ ಪ್ರಾಡಕ್ಟ್ ಇದು. ಇದರಲ್ಲಿ ಏನು ಪಿಗ್ಮೆಂಟೇಷನ್ ಕೊಡೋದಿಲ್ಲ. ಸ್ವ್ಯಾಚ್ ಅಲ್ಲಿ ಏನಿದು ಪಿಗ್ಮೆಂಟ್ ಕೊಡ್ತದೆ ಅದು ಇದ್ರಲ್ಲಿ ಕೊಡೋದಿಲ್ಲ. ನಾವು ಐ ಲಿಡ್ಡಿಗೆ ಅಪ್ಲೈ ಮಾಡುವಾಗ. ಸೊ ದಿಸ್ ಇಸ್ ಟೋಟಲ್ ವೇಸ್ಟ್. ಬಟ್ ನಾನು ಇದನ್ನ ಇಟ್ಕೊಳ್ತೇನೆ, ಯಾರಿಗಾದ್ರೂ ಕೊಡ್ಬೋದಲ್ಲ, ಯೂಸ್ ಆಗ್ತದೆ. ಸೊ ನಾನು ಇಟ್ಕೊಳ್ತೇನೆ. ಏನು ಬ್ಲಸ್ಟ್ ನ್ಯೂಡ್ಸ್ ಪ್ಯಾಲೆಟ್ ಉಂಟಲ್ಲ ಮೇಬೆಲಿನಿಂದ, ಅಷ್ಟು ಹಣ ಕೊಟ್ಟರು ಇದು ಟೋಟಲ್ ವೇಸ್ಟ್. ಏನು ಪಿಗ್ಮೆಂಟೇಷನ್ ಇಲ್ಲ, ಏನು ಗೊತ್ತಾಗೋದಿಲ್ಲ ಐ ಲಿಡ್ಡಲ್ಲಿ ಇದನ್ನ ಅಪ್ಲೈ ಮಾಡಿದ್ರೆ, ಎಕ್ಸೆಪ್ಟ್ ಈ ಡಾರ್ಕ್ ಶೇಡ್ಸ್. ಅದು ಎಷ್ಟು, 1-2 ಡಾರ್ಕ್ ಶೇಡ್ ಅಷ್ಟೇ ಇರೋದು. ಇನ್ನೆಲ್ಲ ನ್ಯೂಡ್. ಬಟ್ ಇದ್ದಿದ್ದು ನ್ಯೂಡ್ ಅಂದ್ರೆ ಹಾಗೆ ಹೇಗಿರ್ತದೆ ಗೊತ್ತುಂಟು, ಬಟ್ ಇದು ಟೋಟಲ್ ವೇಸ್ಟ್. ಇದು ಸ್ವಿಸ್ ಬ್ಯೂಟಿಯಿಂದ ಸಿಂಗಲ್ ಐ ಶ್ಯಾಡೋ, ಮೆಟಾಲಿಕ್ ಐ ಶ್ಯಾಡೋ. ಫಂಗಸ್ ಬಂದಿದೆ. ಹೀಗೆ ಬಂದ್ರೆ ಖಂಡಿತ ಯೂಸ್ ಮಾಡಬಾರ್ದು. ಇದನ್ನ ವೈಪ್ ಮಾಡಿ ಎಲ್ಲ ಯೂಸ್ ಮಾಡೋದು ಮಾಡ್ತಾರೆ, ಬಟ್ ಪ್ಲೀಸ್ ಯೂಸ್ ಮಾಡಬೇಡಿ. ಇದರಿಂದ ಕಣ್ಣಿಗೆ ಏನಾದರೂ ಇನ್ಫೆಕ್ಷನ್ ಆಗೋದೆಲ್ಲ ಆಗ್ತದೆ. ಯಾಕಂದ್ರೆ ಇದನ್ನ ಕಣ್ಣಿಗೆ ಅಪ್ಲೈ ಮಾಡ್ತೀವಲ್ಲ ಐ ಲಿಡ್ ಮೇಲೆ, ಸ್ವಲ್ಪ ಆದ್ರೂ ಕಣ್ಣೊಳಗೆ ಹೋಗ್ತದೆ. ಸೊ ತುಂಬಾ ಡೇಂಜರಸ್ ಇದು. ಇದನ್ನ ಪ್ಲೀಸ್ ಯೂಸ್ ಮಾಡಬೇಡಿ ಇಂಥದೆಲ್ಲ ಇದ್ರೆ. ಇದನ್ನಾಗ ಒಂದು ಬಾಕ್ಸ್ ಅಲ್ಲಿ ನಾನು ಸೆಟ್ ಮಾಡ್ತೇನೆ. ಓಕೆ, ಇನ್ನೊಂದು ಐ ಶ್ಯಾಡೋ ಉಂಟು. ಇದು ಸ್ವಿಸ್ ಬ್ಯೂಟಿಯಿಂದ. ಇದು ಅಷ್ಟೇ ನನ್ನ ಮೋಸ್ಟ್ ಯೂಸ್ಡ್. ಇದ್ರಲ್ಲಿ 2-3-4 ಇದರಲ್ಲೊಂದು 4-5 ಶೇಡ್ಗಳು ಒಳ್ಳೆ ಯೂಸ್ ಆಗಿದೆ. ಬಟ್ ವರ್ಸಟೈಲ್ ಪ್ಯಾಲೆಟ್ ಇದು. ಆ ವಿಡಿಯೋನ ನಾನು ಅಲ್ಲಿಗೆ ಪಾಸ್ ಮಾಡಿದ್ದೆ, ಯಾಕಂದರೆ ಪ್ರತಿಯೊಂದು ತೋರಿಸ್ತಾ ಹೋದರೆ ತುಂಬ ಲೆಂತಿ ಆಗ್ತದೆ ಅಂತ. ಸೊ ಇಲ್ಲಿ ಹೇಳ್ತೇನೆ, ಈ ಬಾಕ್ಸಲ್ಲಿ ನಾನು ಫೌಂಡೇಶನ್ಸ್ ಇಟ್ಟಿದ್ದೇನೆ, ಸೆಟ್ಟಿಂಗ್ ಸ್ಪ್ರೇ ಇಟ್ಟಿದ್ದೇನೆ, ಮತ್ತು ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರ್ ಏನಿದೆ ಅದು ಇಟ್ಟಿದ್ದೇನೆ. ಮತ್ತು ನನ್ನ ಹತ್ರ ಇರೋ ಕೆಲವು ಪ್ರೈಮರ್ಸ್, ಯಾಕಂದರೆ ಇದೊಂದು ಬೇಸ್ ಮೇಕಪ್ ಇದು, ಅಂದರೆ ಒಂದೇ ಕಡೆ ಸಿಗ್ತದೆ ಅಂತ, ಮತ್ತು ಜಾಸ್ತಿ ಪ್ರಾಡಕ್ಟ್ಸ್ ಇಲ್ಲ ಅಲ್ಲ. ಸೊ ಒಂದು ಬಾಕ್ಸಲ್ಲಿ ಹೀಗೆ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸೈಡಲ್ಲಿ ಇಟ್ಟಿದ್ದೇನೆ. ಇನ್ನೊಂದು ಬಾಕ್ಸಲ್ಲಿ ನನ್ನ ಹತ್ರ ಇದ್ದಿದ್ದು ಐ ಶ್ಯಾಡೋಸ್ ಮತ್ತು ಹೈಲೈಟರ್ ಮತ್ತು ಬ್ಲಷ್ಗಳೆಲ್ಲ ಏನುಂಟು ಅದನ್ನೆಲ್ಲ ನಾನು ಇದರಲ್ಲೇ ಇಟ್ಟಿದ್ದೇನೆ. ಇದರಲ್ಲೂ ಅಷ್ಟೇ ಜಾಸ್ತಿ ಪ್ರಾಡಕ್ಟ್ಸ್ ಇಲ್ಲ, ಸುಮ್ಮನೆ ಒಂದು ಬಾಕ್ಸ್ ಅಷ್ಟು ವೇಸ್ಟ್ ಆಗ್ತದಲ್ಲ ಹಾಗಾಗಿ. ಮತ್ತು ನನ್ನ ಎಲ್ಲ ಕಾಂಪ್ಯಾಕ್ಟ್ ಪೌಡರ್ ಇರ್ಬೋದು, ಲೂಸ್ ಪೌಡರ್ ಇರ್ಬೋದು, ಮತ್ತು ಕ್ರೀಮ್ ಮತ್ತು ಲಿಕ್ವಿಡ್ ಬ್ಲಷ್ಗಳಿರ್ಬೋದು, ಇಲ್ಲ ಸಿಂಗಲ್ ಐ ಶ್ಯಾಡೋಗಳಿರ್ಬೋದು, ಹಾಗೆ ಬ್ರಾನ್ಸರ್ ಕಾಂಟೋರ್ ಶೇಡ್ಗಳಿರ್ಬೋದು, ಇದನ್ನೆಲ್ಲ ನಾನು ಇದೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೇನೆ. ಸೊ ಇದು ಸಾರ್ಟೆಡ್. ನೆಕ್ಸ್ಟ್ ಇದು ನಂದು ಇನ್ನೊಂದು, ಅಂದರೆ ಆಲ್ಮೋಸ್ಟ್ ಫಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ಅಂತ ಹೇಳ್ಬೋದು. ಇದು ಒಂದು ಎಮೋಷನ್ಗೋಸ್ಕರ ಇಟ್ಕೊಂಡಿದ್ದೇನೆ, ನಾನು ಯೂಸ್ ಮಾಡಲಿಕ್ಕೇನು ಹೋಗೋದಿಲ್ಲ. ಓಕೆ, ನಾನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಈ ಬಾಕ್ಸಲ್ಲಿ ಇದ್ದಿದ್ದು ವಸ್ತುಗಳನ್ನ ಖಾಲಿ ಮಾಡಿ ಇದರಲ್ಲಿ ನಾನು ನನ್ನ ಕಾಜಲ್ಸ್ ಎಲ್ಲ ಇಡ್ಲಿಕ್ಕೆ ಹೋಗ್ತೇನೆ. ನಾನು ಇಡೋ ಹೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ ವೈಪ್ ಮಾಡಿದ್ರೆ, ಯಾಕಂದರೆ ಅದು ಸ್ವಲ್ಪ ಸ್ಪ್ರೆಡ್ ಆಗಿರ್ತದೆ, ಸ್ಮಜ್ ಆಗಿರ್ತದೆ ಪ್ರಾಡಕ್ಟ್ಗಳು. ಸೊ ಇಲ್ಲಿ ಕಾಜಲ್ಗಳನ್ನೆಲ್ಲ ನಾನು ಹೆಕ್ಕಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ಇದು ನನ್ನ ಫೇವ್ರೇಟ್ ಬ್ರೋ ಪೆನ್ಸಿಲ್ಸ್. ಇದರಲ್ಲಿ ಒಂದು ಖಾಲಿ ಆಗಿತ್ತು, ಇದನ್ನ ರೀಪರ್ಚೇಸ್. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಮತ್ತು ಐಲೈನರ್ ಆಗ್ಬೋದು, ಅಂದರೆ ಲಿಕ್ವಿಡ್ ಐಲೈನರ್ಸ್ ಇರ್ಬೋದು. ಇನ್ನು ಇದರಲ್ಲಿ ಎಕ್ಸ್ಪೈರಿ ಆಗಿದ್ದು ಅಥವಾ ಡ್ರೈ ಆಗಿದ್ದು ಇದನ್ನೆಲ್ಲ ನಾನು ಬಿಸಾಡ್ತಾ ಇದ್ದೇನೆ. ಇದೆಲ್ಲ ನೋ ಯೂಸ್. ಹಾಗೆ ಇದು ನನ್ನ ಹಳೆ ಅದೇ ಕಾಜಲ್ಸ್, ಅದು ಹಳೆಯದು. ಮತ್ತು ಲಿಕ್ವಿಡ್ ಐಲೈನರ್ಸ್ ಇದು ಆ ಬಾಕ್ಸಲ್ಲಿ ಹಾಕಿದ್ದೇನೆ. ಬೇಡದೇ ಇರೋದನ್ನು ನಾನು ಬಿಸಾಡ್ಕೊಂಡಿದ್ದೇನೆ. ಹಾಗೆ ನಾನು ಶಾರ್ಪ್ ಮಾಡಬೇಕಾಗಿದ್ದು ಶಾರ್ಪ್ ಮಾಡಿಕೊಂಡೇ ಇಡ್ತಾ ಇದ್ದೇನೆ. ಮತ್ತು ನನಗೆ ಯೂಸ್ ಆಗೋ ಹೊತ್ತಿಗೆ ಅದರ ಅವಶ್ಯಕತೆ ಏನು ಬೀಳೋದಿಲ್ಲ, ಮತ್ತು ಶಾರ್ಪ್ ಮಾಡಬೇಕು ಏನು ಅಂತ. ಇಲ್ಲಿ ಲಿಪ್ ಲೈನರ್ಸ್ ನಂದು ಹೊಸ ರೀಸೆಂಟ್ ಪರ್ಚೇಸ್ ಏನಿದೆ ಅದನ್ನೆಲ್ಲ ಇಟ್ಕೊಂಡಿದ್ದೇನೆ. ಹಾಗೆ ಯಾವುದು ನೀಟಾಗಿ ವರ್ಕ್ ಆಗ್ತದಲ್ಲ ಅದನ್ನೆಲ್ಲ ಇಟ್ಟಿದ್ದೇನೆ. ಇದೆರಡು ಡ್ರೈ ಆಗಿತ್ತು, ಸೊ ಇದೆರಡನ್ನೂ ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ನನ್ನ ಲಿಪ್ಸ್ಟಿಕ್ಸ್ ಶೇಡ್ಗಳೆಲ್ಲ ಇದರಲ್ಲಿ ತುಂಬ ಉಂಟು. ಸೊ ಇದರಲ್ಲಿ ಮಸ್ಕಾರನೂ ಮಿಕ್ಸ್ ಆಗಿತ್ತು. ಆ ಮಸ್ಕಾರಗಳನ್ನ ನಾನು ಸಪ್ರೇಟಾಗಿ ಇಡ್ತಾ ಇದ್ದೇನೆ ಆ ಕಾಜಲ್ ಐಲೈನರ್ ಇಟ್ಟಿದ್ದ ಬಾಕ್ಸಲ್ಲೇ. ಇದರಲ್ಲಿ ಒಂದೆರಡು ಅಂದರೆ ಡ್ರೈ ಆಗ್ತಾ ಬಂದಿದೆ. ಪರ್ಪಲ್ ಒನ್ ಅದು ಫುಲ್ ಡ್ರೈ ಆಗಿದೆ, ಅದನ್ನು ನಾನು ಬಿಸಾಡಬೇಕು. ಮರ್ತೋಗಿ ನಾನೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನು ನಾನು ಬಿಸಾಕ್ತೇನೆ. ಇದು ನನ್ನ
ಕಾಸ್ಟ್ಲಿಯೆಸ್ಟ್ ಮಸ್ಕಾರ. ಇನ್ನು ಈ ಲಿಪ್ಸ್ಟಿಕ್ಗಳನ್ನೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೇನೆ. ಐ ವಿಲ್ ಸಿ ಯು ಸೂನ್. ಬಾಯ್.